ಒಂಚೂರು ತುಪ್ಪ, ಒಂಚೂರು ತುಪ್ಪನ ಕೈಗೆ ಹಚ್ಕೊಂಡು ಹಾಕೊಂಡ್ಬಿಟ್ರೆ ನಿಮಗೆ ಜಾಮೂನು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕರೀಲಿಕ್ಕೆ ಒಂಚೂರು ಹಾಕ್ಬೋದು. ತುಪ್ಪ ಕೆಳಗೆ ಬಿಟ್ಟಿದೆ, ನಾನೆಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಮಾಡಬಾರ್ದು, ಅದಕ್ಕೆ ನಾನು ಅದನ್ನು ತೊಗೊಂಡಿದ್ದೀನಿ. ಒಂದು ಚಮಚ ತುಪ್ಪ ಹಾಕಿ ಕಲಿಸಿ ಮಾಡಿಬಿಟ್ರೆ ಹಿಟ್ಟು ಕೈಗೆ ಹತ್ತೋದಿಲ್ಲ. ಹಾಗೂ ಅದು ನಾವು ಜಾಮೂನ್ ಏನು ಕರಿತೀವಲ್ಲ, ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ಅದು ತಿನ್ನಲಿಕ್ಕೆ ಒಂಥರ ಏನೋ ಮಜಾ ಅನಿಸುತ್ತೆ. ಮಾಡಿ ನೋಡಿ ಇನ್ನೊಂದ್ಸರಿ ನಿಮ್ಗೆ ಗೊತ್ತಾಗುತ್ತೆ. ಹಿಟ್ಟು ಕಲಸಿದ್ದಾಗಿದೆ. ಈಗ ಒಂದು 5 ನಿಮಿಷ ಹೀಗೆ ಇರಲಿ. ಈಗ ನಾನು ಇದು ಹಿಟ್ಟು ಕಲಸಿದ್ದು ಹಾಗೇ ಇರಲಿ, ಒಂದು 5 ನಿಮಿಷ ಹಾಗೇ ಇರಲಿ ಇದು. ನಂತರ ನಾನಿಲ್ಲಿ ಒಂದು 250 ಗ್ರಾಮ್ ಅಂದರೆ ಪಾವು kg ಒಂದು ಸಕ್ಕರೆ ತೊಗೊಂಡಿದ್ದೀನಿ. ಆ ಸಕ್ಕರೆನ ಬಾಣಲಿ ಒಳಗೆ ಹಾಕ್ತೀನಿ. ಹಾಕಿ ಸಕ್ಕರೆ ತೆಗೆಯುವಷ್ಟೇ ನೀರು ಹಾಕಬೇಕು. ಗ್ಯಾಸ್ ಆನ್ ಮಾಡ್ತೀನಿ. ಆಗ್ತಾಯಿದೆ, ಅದು ಪಾಕ ಮಾಡಲಿಕ್ಕೆ ಇಡೋದು. ಶುದ್ಧ ಸಕ್ಕರೆ ನೀರು ಕಮ್ಮಿ ಆಗುತ್ತೆ ಹಾಕ್ತೀನಿ. ಗೊತ್ತಾಯ್ತಲ್ಲ. ಈಗ ನಾನು ಏನು ಮಾಡ್ತೀನಿ, ಪಾಕಕ್ಕೆ ಇದೇ ಇನ್ನೆರಡು ಏಲಕ್ಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಬಿಡಿಸ್ಕೊಂಡು ನಾನು ಪಾಕಕ್ಕೆ ಹಾಕ್ತೀನಿ. ಬೇಕಂದರೆ ಕೇಸರಿ ದಳನೂ ಹಾಕೋಬಹುದು. ಈ ಏಲಕ್ಕಿಯನ್ನು ನಾನು ಇದರಲ್ಲಿನೇ ಒಂಚೂರು ಪ್ರೆಸ್ ಮಾಡಿ, ಪುಡಿ ಆಗ್ತಾ ಇಲ್ಲ. ಏಲಕ್ಕಿ ಹಾಕಿ, ಏಲಕ್ಕಿ ಪೌಡರನ್ನು ಪಾಕಕ್ಕೆ ಹಾಕಿದ್ದೀನಿ. ಕರಗಬೇಕು ಇನ್ನು ಸಕ್ಕರೆ. ಇಲ್ಲಿ ನೋಡಿ ಮೆನ್ಷನ್ ಕ್ವಾಲಿಟಿಯವರ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿದೆ. ಈಗ ನಾನು ಅದು ಪಾಕ ಹಾಕೋದ್ರಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಬಿಡೋಣ. ಇದನ್ನು ಗ್ಯಾಸ್ ಹಚ್ತೀನಿ, ಇದಕ್ಕೆ ಎಣ್ಣೆ ಹಾಕೋತೀನಿ. ಚೂರು ನೀರಿಟ್ಟು ಕಾಣುತ್ತೆ ಬಾಂಡಿನಲ್ಲಿ, ಏನಾಗಲ್ಲ. ಒಂದು 10 ಚಮಚ ಆಯಿಲ್ ಹಾಕೊಂಡಿದ್ದೀನಿ. ನಾನು ಆಯಿಲ್ ಯೂಸ್ ಮಾಡ್ತಿರೋದು ಗ್ರೌಂಡ್ ನಟ್ ಆಯಿಲ್.
ಗ್ಯಾಸನ್ನು ಸರಿ ಮಾಡ್ತೀನಿ, ಅದು ಸಕ್ಕರೆ ಕರಗಲಿ. ಹಾಗೆ ಎಣ್ಣೆನೂ ಕಾಯ್ತಾ ಇದೆ. ಅಷ್ಟರಲ್ಲಿ ನಾವು ಏನು ಮಾಡೋದು ಅಂದರೆ ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಜಾಮೂನ್ ಮಾಡಿಟ್ಕೊಳ್ಳೋದು. ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇದೆ. ಭಾಳ ಪ್ರೆಸ್ ಮಾಡೋದಿಲ್ಲ, ಸಣ್ಣ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಮಾಡಿ ಇಟ್ಬಿಡೋದು. ಸಕ್ಕರೆ ಕರಗ್ತಾ ಇದೆ. ಪಾಕ ಬರೋದು ಬೇಡ, ಆ್ಯಕ್ಚುಲಿ ಕರಗಿದ್ರೆ ಸಾಕು, ಸಕ್ಕರೆ ಕರಗಿದ್ರೆ ಸಾಕು. ಸ್ವಲ್ಪ ಇದೆ, ಇನ್ನೊಂದು ಚೂರು ಇದೆ, ಇನ್ನೊಂದು ಚೂರು ಕರಗಿದ್ರೆ ಸಾಕು. ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇದೆ. ಒಂದು ಟಿಪ್ ಹೇಳ್ತೀನಿ, ನಾವು ಏನೋ ಕರೆದದ್ದನ್ನು ಪದಾರ್ಥದಲ್ಲಿ ಎಣ್ಣೆ ಭಾಳ ಅಬ್ಸರ್ವ್ ಆಗಬಾರ್ದಂದ್ರೆ ಒಂದು ಟಿಪ್ಪು ಏನು, ಒಂದು ಸಣ್ಣ ಚಿಟಿಕೆ ಉಪ್ಪು ಹಾಕಬೇಕು, ಸಣ್ಣ ಉಪ್ಪು. ನೋಡಿ, ಸಣ್ಣ ಉಪ್ಪನ್ನು ಹಾಕ್ತಾ ಇದ್ದೀನಿ, ಅಂದರೆ ಆಯಿಲ್ ಅಬ್ಸರ್ವ್ ಆಗಂಗಿಲ್ಲ ಹೇಳ್ತಾರೆ. ಚೂರು ಹಾಕಿದ್ದೀನಿ ನಾನು, ಸ್ವಲ್ಪ ಅಬ್ಸರ್ವ್ ಆಗೋದಿಲ್ಲ ಅಂತೆ. ಯಾಕಂದರೆ ಹೆಲ್ತನ್ನು ನೋಡ್ಕೋಬೇಕಲ್ವಾ, ಕರ್ದದ್ದೂ ತಿಂತೀವಿ, ಆದರೆ ನಮ್ಮ ಹೆಲ್ತ್ ಬೆನಿಫಿಟ್ ನೋಡ್ಕೋಬೇಕಂದ್ರೆ ನಾವು ಅದರಲ್ಲಿ ಎಣ್ಣೆಯಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ರೆ ನಾವು ಏನು ಕರೆದ ಪದಾರ್ಥದಲ್ಲಿ ಅದು ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಅಂತೆ. ಕರಿಯುತ್ತೆ ಆದರೆ ಅಬ್ಸರ್ವ್ ಆಗೋಂಗಿಲ್ಲ, ಹೀರ್ಕೊಳ್ಳೋದಿಲ್ಲ. ನೋಡಿ, ಏನು ತುಂಬ ಸ್ಮೂತಾಗಿದೆ. ಆರಾಮ ಹಿಂಗೆ ತೊಗೊಳೋದು, ಹಿಂಗೆ ಗೋಲ್ ಮಾಡಿ ಇಟ್ಬಿಡೋದು. ಓಕೆ ಅಲ್ವಾ, ಇಷ್ಟೇ ಈಸಿ. ಎಣ್ಣೆ ಕರೆದಿದೆ, ನಾನು ಈಗ ಹಾಕ್ತಾಯಿನಿ. ಗ್ಯಾಸ್ ಸಣ್ಣ ಇಟ್ಟಿದ್ದೀನಿ ನಾನು, ಯಾವುದೂ ಜೋರು ಮಾಡಿಲ್ಲ. ಸಕ್ಕರೆ ಪಾಕ ಆಗಿದೆ, ಸಕ್ಕರೆ ಕರಗಿದೆ. ನಾನು ಗ್ಯಾಸನ್ನು ಬಂದ್ ಮಾಡ್ತೀನಿ. ಈಗ ಸಣ್ಣಗೆ ಹಾಕಿದ್ದೀನಿ. ಗ್ಯಾಸ್ ಸ್ಲೋನೇ ಇಟ್ಕೋಬೇಕು. ಇದರಲ್ಲಿ ತುಪ್ಪದಲ್ಲಿನೂ ನಾನು 1 ಚಮಚ ಆಯಿಲ್ನಲ್ಲಿ ತುಪ್ಪ ಹಾಕ್ತೀನಿ, ಅಂದರೆ ತುಪ್ಪದಲ್ಲಿ ಕರ್ದಿದ್ದು ಫ್ಲೇವರ್ ಬರ್ತಿದೆ. ನೋಡಿ, ಆಗಲೇ ಕಾಕ್ಬಿಟ್ಟಿದೆ ಆಯಿಲು. ಆಗಲೇ ಗೋಲ್ಡನ್ ಬ್ರೌನ್ ಬರುವಷ್ಟು ತೆಗಿಬೇಕು. ತುಂಬ ಡಾರ್ಕ್ ಆಗ್ಬಿಟ್ಟಿದೆ, ಖರೆ ಒಳಗಡೆ ಬೆಂದಿರೋದಿಲ್ಲ. ಮತ್ತೆ ಒಂಚೂರು ಆಗಿದೆ ಕೆಲವೊಂದು. ಹಾಯ್ ಫ್ರೆಂಡ್ಸ್, ನಿಮಗೆ ಬೇಜಾರಾಗಬಾರ್ದು ಅಂತ ಒಂದು ಹಾಡು ಹೇಳ್ತೀನಿ. ಅದು ದೇವಿದ ಹಾಡು. ಶೃಂಗೇರಿ ಗೀರ್ವಾಣಿ ಶ್ರೀವಾಣಿ ಶಾರದೆ, ಸಂಗೀತ ಸಾಹಿತ್ಯ ಸಕಲ ಕಲಾ ವಿಶಾರದೆ. ಶೃಂಗೇರಿ ಗೀರ್ವಾಣಿ ಶ್ರೀವಾಣಿ ಶಾರದೆ, ಸಂಗೀತ ಸಾಹಿತ್ಯ ಸಕಲ ಕಲಾ ವಿಶಾರದೆ.
ತುಂಗಾ ನದಿ ತೀರ ಪೀಠ ಸ್ಥಿತೆ ಬಂಗಾರ ರಕ್ಷಿಸುವ ಲಕ್ಷ್ಮಿಯುತೆ ತುಂಗಾ ನದಿ ತೀರ ಪೀಠ ಸ್ಥಿತೆ ಬಂಗಾರ ರಕ್ಷಿಸುವ ಲಕ್ಷ್ಮಿಯುತೆ ಶೃಂಗೇರಿಗೇರ್ವಾಣಿ ಶ್ರೀವಾಣಿ ಶಾರದೆ ಸಂಗೀತ ಸಾಹಿತ್ಯ ಸಕಲ ಕಲಾ ವಿಶಾರದೆ ಸತ್ಯ ಶಿವ ಸುಂದರತೆ ಸಾಕಾರವಾಗಿ ನಿತ್ಯ ನಿರ್ಮಲ ಜ್ಞಾನ ಜ್ಯೋತಿ ಬೆಳಗಿ ಸತ್ಯ ಶಿವ ಸುಂದರತೆ ಸಾಕಾರವಾಗಿ ನಿತ್ಯ ನಿರ್ಮಲ ಜ್ಞಾನ ಜ್ಯೋತಿ ಬೆಳಗಿ ನರ್ತಿಸಿ ದೇವಿ ನಾಲಿಗೆ ಮೇಲೆ ನರ್ತಿಸಿ ದೇವಿ ನಾಲಿಗೆ ಮೇಲೆ ಆಪ್ತ ಜನ ರಕ್ಷಕಿ ಕರುಣಾ ವಿಶಾರದೆ ಶೃಂಗೇರಿಗೇರ್ವಾಣಿ ಶ್ರೀವಾಣಿ ಶಾರದೆ ಸಂಗೀತ ಸಾಹಿತ್ಯ ಸಕಲ ಕಲಾ ವಿಶಾರದೆ ತುಂಗಾ ನದಿ ತೀರ ಪೀಠ ಸ್ಥಿತೆ ಬಂಗಾರ ರಕ್ಷಿಸುವ ಲಕ್ಷ್ಮಿಯುತೆ ಶೃಂಗೇರಿಗೇರ್ವಾಣಿ ಶ್ರೀವಾಣಿ ಶಾರದೆ ಸಂಗೀತ ಸಾಹಿತ್ಯ ಸಕಲ ಕಲಾ ವಿಶಾರದೆ. ಹೇಗಿತ್ತು ಹಾಡು? ನನಗೆ ಹಾಡುವುದು ಒಂದು ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಂಥ ಹಾಡನ್ನು ಹಾಡ್ತೀನಿ. ನನಗೆ ಬಂದಿದ್ದು ಈ ಹಾಡನ್ನು ರೇಡಿಯೋದಲ್ಲಿ ಬರ್ತಿತ್ತು ನಾನು ಚಿಕ್ಕವಳಿದ್ದಾಗ. ನಾವು ಅವಾಗ ಚಿಕ್ಕವಳಿದ್ದಾಗ ಇನ್ನೂ ಟಿ ವಿ ಬಂದಿರಲಿಲ್ಲ, ಚೈಲ್ಡ್ಹುಡ್ನಲ್ಲಿ ಬಂದಿರಲಿಲ್ಲ ಇನ್ನು. ಹೀಗಾಗಿ ನನಗೆ ಪ್ರೈಮರಿ ಸ್ಕೂಲ್ನಲ್ಲಿಂದಲೂ ನಮ್ಮ ಮನೆಯಲ್ಲಿ ಒಂಚೂರು ದೇವ್ರ ಪೂಜೆಗಳು ವರ್ಷಕ್ಕೆ ಒಂದು 4 ಪೂಜೆ ಮಾಡಿಸೋರು. ಅಭಿಷೇಕ ಪೂಜಾ, ಸತ್ಯನಾರಾಯಣ ಪೂಜಾ, ಮಂಗಳಗೌರಿ ಪೂಜಾ, ಶುಕ್ರಗೌರಿ ಪೂಜಾ, ನಮ್ಮ ಅಕ್ಕಂದ್ರು 16 ಸುಮಾರು ಪೂಜಾನೂ ಮಾಡ್ತಿದ್ರು. ಹೀಗಾಗಿ ಎಲ್ಲ ಪೂಜೆ ಇರೋದ್ರಿಂದ ಏನಾಗ್ತಿತ್ತು, ನಮಗೆ ಮಂಗಳಾರತಿ ದೇವರ ಹಾಡುವ ಒಂದು ಅಭ್ಯಾಸ ಇತ್ತು. ಹೀಗಾಗಿ ನಾವು ಹಾಡನ್ನು ಹಾಡಬೇಕಾಗ್ತಿತ್ತು ದೇವ್ರ ಮುಂದೆ. ಹೀಗಾಗಿ ನಾವು ಹಾಡುವ ಹಾಬಿಯನ್ನು ನಮ್ಮ ತಾಯಿಯಿಂದನೇ ನಾವು ಕಲ್ಕೊಂಡಿದ್ದೀವಿ. ನಮ್ಮ ತಾಯಿನೂ ಚೆನ್ನಾಗಿ ಹಾಡೋರು ಮಂಗಳಾರತಿ ಎಲ್ಲ. ಹೀಗಾಗಿ ನಾನು ನಮ್ಮ ತಾಯಿಯವರಿಂದನೇ ಹಾಡೋ ಒಂದು ಅಭ್ಯಾಸನ ಕಲ್ಕೊಂಡಿದ್ದೀನಿ, ಹಾಡ್ತಾ ಇದ್ದೀನಿ ಈಗಾದರೂ. ನನ್ನ ಸ್ಟಾರ್ ಮೇಕರ್ನಲ್ಲಿ ನನ್ನ ಒಂದು ಅಕೌಂಟ್ ಇದೆ. ಓಕೆ ಸಾರಿ, ಇದು ಹಾಕ್ಬಿಡೋಣ. ಇದರಲ್ಲಿ ನಾನು ಮಾತಿನಲ್ಲಿ ನೆನಪು ಹಾಕಿದ್ದೀನಿ ನೋಡಿ. ಆಯಿತು, ಒಂದು 2 ತಾಸು ಬೇಕು ಜಾಮೂನು ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ. ಆದರೂ ನಾನು ನಿಮ್ಗೆ ವಿಡಿಯೋ ಸಂಬಂಧ ಹೇಗಾಗಿದೆ ಅಂತ ತೋರಿಸ್ತೀನಿ. ಇದು ಕರಿತೀನಿ, ಸ್ಲೋಲಿ ಕರೀಲಿ ಇವು. ತೋರಿಸ್ಲಾ ನಿಮಗೆ? ಜಾಮೂನ್ ಈಸ್ ರೆಡಿ. ಎಲ್ಲರಿಗೂ ಗೊತ್ತುಂಟು ಜಾಮೂನು ಎಲ್ಲ ರಸ ಹೀಕ್ಕೊಂಡು ಅಬ್ಸರ್ವ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ನಾನು ಈ ವಿಡಿಯೋ ಸಂಬಂಧ ನಿಮಗೆ ಈಗ ರೆಡಿಯಾಗಿ ತೋರಿಸ್ತಿದ್ದೀನಿ. ಕ್ವಾಲಿಟಿ ಅವರ ಜಾಮೂನ್ ಈಸ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ yummy. Thank you so much, all of you.